ಸಿದ್ದರಾಮಯ್ಯನವರಿಗೆ ಬಹಳ ಮನಸ್ಸಿನಲ್ಲಿ ಥ್ಯಾಂಕ್ಸ್ ಹೇಳ್ತೀರಾ ಅಂತ? ಹೌದು, ಖಂಡಿತವಾಗ್ಲೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಸಿದ್ದರಾಮಯ್ಯ ಅವ್ರಿಗೂ, ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ. ಯಾಕಂದ್ರೆ ನನಗೆ ಎಲೆಕ್ಷನ್ ನಿಲ್ಲೋದಕ್ಕೆ ಮುಲ್ಬಾಗ್ಲಲ್ಲಿ ಆಗಲ್ಲ. ಅದರಿಂದ ನನಗೆ ಚಿಕ್ಕಬಳ್ಳಾಪುರ ನಿಲ್ಲಿಸಬೇಕು ಅಂತ ನನ್ನನ್ನು ಚುನಾವಣೆಯಲ್ಲಿ ತುಂಬಾ ಪ್ರಯತ್ನ ಮಾಡಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಎಲ್ಲ ನಾಯಕರು ನನಗೆ ತುಂಬಾ ಪ್ರಯತ್ನ ಮಾಡಿದ್ರು. ನಾನು ಅಲ್ಲಿ ನಿಲ್ಲೋದಕ್ಕೆ ತಯಾರಾಗೇ ಇದ್ದೆ, ನಿಲ್ಲೋಣ ಅಂತಾನೂ ಇದ್ದೆ. ನಾನು ಐಡಿಯಾದಲ್ಲಿ ನಿಲ್ಬೇಕು ಅಂತಾನೂ ಇದ್ದೆ. ಅದ್ರಲ್ಲಿ ನನಗೊಂದು ಚಾಲೆಂಜಿಂಗ್ ಆಯಿತು ನನಗೆ, ಅದರಿಂದ ನಿಲ್ಬೇಕು ಅಂತಿದ್ದೆ ನಾನಲ್ಲಿ. ಆಮೇಲೆ ನಮ್ಮ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಸಾಹೇಬರು ನನ್ನನ್ನು ಕರೆದು ಇಬ್ಬರು, ಇಲ್ಲ ಸಿದ್ದರಾಮಯ್ಯ ಅವ್ರದ್ದು ಕೋಲಾರ್ಗೆ ಹೈಕಮಾಂಡು ಬೇಡ ಅಂತ ಇದ್ದಾರೆ, 2 ಜಾಗದಲ್ಲಿ ಅವ್ರು ನಿಲ್ಲೋದು ಬೇಡ. ಹೋದ್ಸಲಿ ಅವರು ವರ್ಣಾದಲ್ಲಿ ನಿಂತು ಗೆದ್ದು CM ಆಗಿದ್ದಾರೆ. ಅದು ಹೋದ್ಸಲಿ ಅವ್ರು ಏನು ಮಾಡಿದ್ರು, 2018ರಲ್ಲಿ ಅವರು ವರ್ಣ ಬಿಟ್ಟು ಚಾಮುಂಡೇಶ್ವರಿಗೆ ಹೋದ್ರು, ಬೀದರ್ಗೆ ಹೋದ್ರು. ಆವಾಗ ಅವ್ರು ಬೀದರಲ್ಲಿ ಗೆದ್ರು, ಚಾಮುಂಡೇಶ್ವರಲ್ಲಿ ಸೋತಿದ್ದಾರೆ. ಅದರಿಂದ ನಮ್ಮ ಸರ್ಕಾರ ಬಂದಿಲ್ಲ, ಅವ್ರು ವರ್ಣ ವಾಸ್ತು ಇದೆ, ಅವ್ರು ವರ್ಣದಲ್ಲೇ ಇರಲಿ ಅಂತ ಒಂದು ಡಿಸ್ಕಷನ್ ಆಯಿತು. ಆದಾಗ ಇಲ್ಲಿ ಯಾರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಕೇಳಿದ್ರು. ಆಗ ಮೊದಲು ಆಪ್ಷನ್ ಬಂದಿದ್ದು ಇಲ್ಲಿ ಎಲೆಕ್ಷನಲ್ಲಿ ಕ್ಯಾಂಡಿಡೇಟ್ ಆಗೋದಕ್ಕೆ ನಮ್ಮ VR ಸುದರ್ಶನ್ ಅವರು. ಅವ್ರು ಕೇಳಿದಾಗ ಅವ್ರು ಬೇಡ ಅಂದರು. ನಮ್ಮ ನಜೀರ್ ಸಾಬ್ ಅವ್ರನ್ನ ಕೇಳಿದ್ರು, ಅವರು ಬೇಡ ಅಂತ ಹೇಳಿದ್ರು. ನಮ್ಮ ಅನಿಲನ್ನ ಕೇಳಿದ್ರು, ಅವರು ಬೇಡ. MLC ಅವರು ಅವರನ್ನ ಕೇಳಿದ್ರು, ಅವರು ನನಗೆ ಬೇಡ ಅಂತ ಹೇಳಿದ್ರು. ಅದೇ ಇನ್ನ 2-3 ಹೆಸರು ಬಂತು, ಯಾರ್ಯಾರ ಹೆಸರು ಬಂತು, ಅವರೆಲ್ಲ ಬೇಡ 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 ಅಂತ ಹೇಳಿದ್ರು. ಅಂದ್ರೆ ನಾನು ಇದ್ದೆ ಅವತ್ತು ಆ ಸ್ಪಾಟಲ್ಲಿ. ಆಗಿದ್ದಾಗ ನಮ್ಮ ನಜೀರಣ್ಣ ಅವರು ಹೇಳಿದ್ದು, ಮಂಜುಗೆ ನಿಲ್ಸ್ಬಿಡಿ ಸರ್ ಅಲ್ಲಿ. ತಾನು ಹೇಳಿದೆ, ಸರ್ ನನಗೆ ಎಲೆಕ್ಷನ್ ಸಪೋರ್ಟ್ ಮಾಡ್ತೀನಿ, ನನಗೆ ಬೇಡ ಸರ್, ಅಲ್ಲಿ ಲೋಕಲ್ ಸ್ಕ್ಯಾರ್ನ ಕೊಡ್ತೀನಿ. ಇಲ್ಲ, ನಿರೀಕ್ಷೆ ಇರಲಿಲ್ಲ, ಇಲ್ಲಿ ನಿರೀಕ್ಷೆ ಇರಲಿಲ್ಲ. ಆವಾಗ ನಮ್ಮ ಲೀಡರ್ಸ್ ಎಲ್ಲ ಒಪ್ಪಿಗೆ ಆದ್ಮೇಲೆ ಆಮೇಲೆ ನಮ್ಮ ಅಧ್ಯಕ್ಷರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ವಿ ನಾವೆಲ್ಲ, ಹಿಂಗೆಲ್ಲ ಲೀಡರ್ಸ್ ತೀರ್ಮಾನ ಇದೆ. ಹೌದು, ಮಂಜು ನಿಲ್ಸೋದಕ್ಕೆ ನಾವೇ ಹೇಳಿದ್ವಿ ಮೊದಲು, ನಿಮಗೆ ನಿಂತ್ಕೊಳ್ಳಿ, ಮಂಜುನೇ ನಿಂತ್ಕೊಳ್ಳಿ ಅಂತ, ನೀವು ನಮ್ಮೆಲ್ಲ ಜಿಲ್ಲೆಯವ್ರನ್ನೆಲ್ಲ ಮಾತಾಡಬೇಕು ಅಂತ ಹೇಳಿದ್ರೆ ಆಯ್ತು ಅಂತ ಆವಾಗ ಡಿಸೈಡ್ ಆಯ್ತು. ಅಲ್ಲಿ ಎಲ್ಲರ ಫಸ್ಟ್ ಆಪ್ಷನ್ ಬೇರೆ ಎಲ್ಲರಿಗೂ ಇತ್ತು, ಕಡೆ ಆಪ್ಷನ್ ಅಲ್ಲಿ ನಾನಿದ್ದಿದ್ದು. ಅವಾಗ ಅವ್ರು ಹೇಳಿದಾಗ ನಾನು ಹೇಳಿದೆ, ಎಸ್ ನೀವೆಲ್ಲ ಹೇಳ್ತಾರೆ, ನಾನು ಫೈಟ್ ಮಾಡ್ತೀನಿ, ನನಗೆ ತೊಂದರೆ ಏನೂ ಇಲ್ಲ. ಆಮೇಲೆ ನನಗೆಲ್ಲ ಕೆಲವರಲ್ಲಿ ಹೇಳಿದ್ರು, ಇಲ್ಲ ಕಾಂಗ್ರೆಸ್ ಗೆದ್ದು ತುಂಬ ವರ್ಷ ಆಗಿದೆ, 82 83 ಕಾಂಗ್ರೆಸ್ ಗೆದ್ದಿರೋದು, 2004 ಶ್ರೀನಿವಾಸ್ ಗೌಡರು ಗೆದ್ದಿದ್ದಾರೆ. ಶ್ರೀನಿವಾಸ್ ಗೌಡರು ಗೆದ್ದಿದ್ರು ಅವ್ರು ಯಾವ ಕಡೆ ಇದ್ರು ಅವ್ರು ವೈಯಕ್ತಿಕ ಇದ್ರ ಮೇಲೆ ಅವ್ರು ಗೆಲ್ತಾರೆ ಶ್ರೀನಿವಾಸ್ ಗೌಡರು. ಆವಾಗ ಅಂದಾಗ ಕಾಂಗ್ರೆಸ್ ಗೆದ್ದಿರು ತುಂಬ ವರ್ಷ ಆಗಿದೆ, ಹಿಂಗೆ ಹೈಕಮಾಂಡ್ ಡಿಸೈಡ್ ಮಾಡಿದೆ ಕಂಟೆಸ್ಟ್ ಮಾಡಬೇಕು ಅಂತ. ಸೋಲು ಗೆಲುವು ಆಮೇಲೆ, ಎಲೆಕ್ಷನ್ ಆದ್ಮೇಲೆ ನೋಡೋಣ, ಕೌಂಟಿಂಗ್ ಆದ್ಮೇಲೆ ಸೋಲು ಗೆಲುವು ನೋಡೋಣ. ಇವಾಗ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು, ಮಾಡೋಣ, ಏನಾಗುತ್ತೋ ನೋಡ್ತೀವಿ ಅಂತ ಬಂದು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ವಿ. ಅದೇ ಥರ ನಮ್ಮ ಕೋಲಾರಿನ ಜನ ಮುಳ್ಬಾಗ್ಲಲ್ಲಿ ನನಗೇನು ವಿಶ್ವಾಸ, ಏನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ರು, ಆ ನಂಬಿಕೆ ವಿಶ್ವಾಸ ಕೋಲಾರಿನ ಜನ ಇಟ್ಟು ನನ್ನನ್ನು 33,990 ವೋಟ್, 10 ವೋಟ್ ಕಮ್ಮಿನಲ್ಲಿ 34,000 ವೋಟಲ್ಲಿ ನನ್ನನ್ನು ಗೆಲ್ಲಿಸಿದ್ರು. ನಮ್ಮ ನಿರೀಕ್ಷೆಗಿಂತೂ ಮೀರಿ ನಮಗೆ ವೋಟ್ ಬಂತು, ನಮ್ಮ ನಿರೀಕ್ಷೆಗಿಂತೂ ಮೀರಿ ನಮಗೆ ವೋಟ್ ಬಂತು. ಅದರಿಂದ ಕೋಲಾರ ಜನಕ್ಕೆ ನಾವು ಋಣವಾಗಿರ್ತೀವಿ. ಅವ್ರು ಏನು ನನ್ನನ್ನು ವೋಟ್ ಹಾಕಿ ನ್ಯಾಯ ಮಾಡ್ತಾನೆ ಅಂತ ಏನು ನಂಬಿದ್ದಾರೆ, ಅದನ್ನು ನಮ್ಮ ಕೋಲಾರಮ್ಮನ ಸಾಕ್ಷ್ಯವಾಗ್ಲೂ ನಾನು ನ್ಯಾಯ ಮಾಡ್ತೀನಿ, ಮಾಡೋ ಪ್ರಯತ್ನ ಮಾಡ್ತೀನಿ, ಅಲ್ಲ ಮಾಡ್ತೀನಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.